ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವಿವತ್ತು ಡಿಸ್ಕಸ್ ಮಾಡಕ್ಕೆ ಹೋಗ್ತಿರುವಂಥ ವಿಷಯ, ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಅಲರ್ಜಿ ಇರುವಂಥ ಮನುಷ್ಯ ಇದ್ದೇ ಇರ್ತಾರೆ. ಸಾಧಾರಣವಾಗಿ ನೋಡಿ, ಒಂದು ಮನೆ ಅಂತ ಹೇಳಿದ್ಮೇಲೆ ಒಂದು 7-8 ಜನ ಇರ್ತೀರ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಕೆಲವರಿಗೆ ಅಥವಾ ಒಬ್ಬರಿಗೋ ಅಥವಾ ಇಬ್ಬರಿಗೋ ಯಾವ್ದಾದ್ರು ಒಂದು ಅಲರ್ಜಿಯಿಂದ ಒಂದು ಬಳಲ್ತಾನೆ ಇರ್ತಾರೆ. ಒಂದ ಚರ್ಮದ ಅಲರ್ಜಿ ಇರ್ಬೋದು, ಸುಮ್ಮನೆ ಸಂಪಲ್ ತುರಿಕೆ ಅಂತ ಇರ್ಬೋದು, ಇಲ್ಲ ಡ್ರೈನೆಸ್ ಇರ್ಬೋದು, ಸ್ಕಿನ್ ಡ್ರೈನೆಸ್ ಇರ್ಬೋದು, ಅಥವಾ ಕಣ್ಣು ಉರಿ ಬರುವಂಥದ್ದು, ಕಣ್ಣು ಡ್ರೈನೆಸ್ ಇರುವಂಥದ್ದು, ಅಥವಾ ಕೂದಲತ್ರ ಡ್ರೈನೆಸ್ಸು, ಸ್ಕಾಲ್ಪ್ ಇಚ್ಚಿಂಗ್ ಆಗುವಂಥದ್ದು, ಇಂಥದ್ದೆಲ್ಲ ತುಂಬ ಚರ್ಮದ ಸಮಸ್ಯೆಗಳನ್ನ ಬಳಲ್ತಾ ಇರ್ತಾರೆ. ಪ್ರತಿಯೊಂದು ಟೆಸ್ಟ್ಗಳು ಮಾಡಿರ್ತಾರೆ, ಪ್ರತಿಯೊಂದು ಟ್ರೀಟ್ಮೆಂಟ್ಗಳನ್ನು ತಗೊಂಡಿರ್ತಾರೆ. ಆದರೆ ಈ ಅಲರ್ಜಿ ಸಂಬಂಧ ಸಮಸ್ಯೆಗಳಿಂದ ಹೊರಡೆ ಬರಕ್ಕೆ ಆಗ್ತಾ ಇರಲ್ಲ. ಅವ್ರು ಡಾಕ್ಟರ್ಗಳನ್ನ ತೋರಿಸ್ಕೊಂಡಿರ್ತಾರೆ, ಎಲ್ಲ ಟೆಸ್ಟ್ಗಳು ಮಾಡಿಸಿರ್ತಾರೆ. ಕೊನೆಗೆ ಯಾವ ಟೆಸ್ಟಿಂದಲೂ ಸರಿ ಆಗ್ತದೆ, ಇದು ಇನ್ಫೆಕ್ಷನ್ ಅಲ್ಲ, ಇದು ಅಲರ್ಜಿಯಿಂದ ಇರ್ಬೋದು, ಒಂದು ಟೋಟಲ್ IG ಅಂತ ಒಂದು ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ. ಟೋಟಲ್ IG ಟೆಸ್ಟ್ ಮಾಡಿಸಿ ನೋಡಿದಾಗ ಅವರಿಗೆ ಸಾಮಾನ್ಯವಾಗಿ 100ರಿಂದ 150 ರೇಂಜ್ನಲ್ಲಿ ಇರುವಂಥ ಈ ಟೋಟಲ್ IG ಇವರಲ್ಲಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಕೆಲವರಿಗೆ 1,000 ತನಕ ಹೋಗಿರ್ಬೋದು, ಕೆಲವರಿಗೆ 500 ಲೆವೆಲ್ ಇರ್ಬೋದು, ಕೆಲವರಿಗೆ 10,000 ತನಕ ಹೋಗುವಂಥ ಜನರು ಕೂಡ ನಮ್ಮ ಮಧ್ಯದಲ್ಲಿ ಕಾಣಿಸ್ತಾರೆ. ಸೊ ಇವರಿಗೆ ಪ್ರತಿದಿನನೂ ಅವ್ರೊಂದು ಸಿಟ್ರಿಸಿನ್ನೋ ಅಥವಾ ಯಾವುದೋ ಒಂದು ಅಲರ್ಜಿ ಮಾತ್ರ ತಗೊಳ್ಳೇಬೇಕು, ಇಲ್ಲ ಅಂದರೆ ಅವರಿಗೆ ಚರ್ಮದ ಸಮಸ್ಯೆಯಿಂದ ಹೊರಡೆ ಬರೋಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ. ತುಂಬ ಜನ ಲೈಕ್ ವರ್ಕಿಂಗ್ ಪ್ರೊಫೆಷನಲ್ಸ್ ಅಲ್ಲಿ, ಈಗ ಟೀಚರ್ಸು ಅಥವಾ ಸಾಫ್ಟ್ವೇರ್ ಪ್ರೊಫೆಷನಲ್ಸು, ತುಂಬ ಮೀಟಿಂಗ್ ಅಟೆಂಡ್ ಮಾಡೋರು, ಇಂಥವ್ರನ್ನೆಲ್ಲ ಈ ತುರಿಕೆ ಸಮಸ್ಯೆ ಎಷ್ಟು ಜಾಸ್ತಿ ಆಗಿರುತ್ತೆ ಅಂತ ಹೇಳಿದ್ರೆ ತುಂಬ ಡಿಪ್ರೆಷನ್ಗೆ, ಖಿನ್ನತೆಗೆ ಹೋಗ್ಬಿಟ್ಟಿರ್ತಾರೆ. ಯಾಕೆಂತ ಹೇಳಿದ್ರೆ ಒಂದು ಸಾಮಾಜಿಕವಾಗಿ ಎಲ್ಲೂ ಬೆರೆಯೋಂಗಿಲ್ಲ. ಯಾವ ಟೈಮಲ್ಲಿ ಈಗ ಪಾಠ ಮಾಡಿದ ಟೈಮಲ್ಲಿ ಈ ಕರ್ತಾ ಬಂದರೆ ಏನು ಮಾಡೋಕ್ಕಾಗಲ್ಲ, ಆ್ಯಕ್ಚುಲಿ ತುರಿಸ್ಕೊಳ್ಳೇಬೇಕಾಗತ್ತೆ. ಸೊ ಮಕ್ಕಳು ಆಡ್ಕೊಳ್ತಾರೆ. ಇಂಥದ್ದೆಲ್ಲ ಸಮಸ್ಯೆಯಿಂದ ಬರೋರು ಸಾಕಷ್ಟು ಜನ ನಿಮ್ಮ ನಡುವೆ ಇದ್ದಾರೆ. ಈ ಥರ ಟೆಸ್ಟ್ಗಳು ಮಾಡಿಬಿಟ್ಟು ಸೋತೋದವರು ಸುಮಾರು ಜನ ಇದ್ದಾರೆ. ಅದೇ ರೀತಿ ಇನ್ನು ಕೆಲವು ಮಕ್ಕಳಲ್ಲಿ ಸಿವಿಯರ್ ಅಲರ್ಜೀಸ್ ಲೈಕ್ ರೆಸ್ಪಿರೇಟರಿ ಅಲರ್ಜೀಸ್, ಮಕ್ಕಳಲ್ಲಿ ಇಲ್ಲ ದೊಡ್ಡದಲ್ಲೂ ಕೂಡ ಸಣ್ಣ ಪುಟ್ಟ ಕಾರಣಗಳಿಂದ ಶೀತ ಬರುವಂಥದ್ದು, ಕೆಮ್ಮು ಬರುವಂಥದ್ದು, ನೆಗಡಿ ಬರುವಂಥದ್ದು, ಶ್ವಾಸಕೋಶದಲ್ಲಿ ಆಗುವಂಥ ತೊಂದರೆಗಳಿರ್ಬೋದು, ಏನೇ ಇದು ಮಾಡಿದ್ರು ಕೂಡ ಹೋಗ್ತಾ ಇರಲ್ಲ. ಇದಕ್ಕೂ ಕೂಡ ಎಲ್ಲದೂ ಕೂಡ ಅಲರ್ಜಿ ಟೆಸ್ಟ್ಗಳೆಲ್ಲ ಮಾಡಿಸ್ಕೊಂಡ ನಂತರ IG ಟೆಸ್ಟ್ ಮಾಡಿದಾಗ ಈ IG ಲೆವೆಲ್ಸ್ ಎಲಿವೇಟ್ ಆಗಿರುತ್ತೆ, ಕಂಡು ಬರುತ್ತೆ. ಇನ್ನು ಕೆಲವ್ರಲ್ಲಿ ಈ IG ಇಂದಾನೆ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಹೊಟ್ಟೆಯ ಸಮಸ್ಯೆಗಳು. ಏನು ತಿಂದರೂ ಆಗಲ್ಲ, ಕೆಲವರಿಗೆ ನಟ್ಸ್ ತಿಂದ್ರಾಗಲ್ಲ, ಕೆಲವರಿಗೆ ಹಾಲು ಕುಡಿದ್ರಾಗಲ್ಲ, ಕೆಲವರಿಗೆ ಕೆಲವು ತರಕಾರಿಗಳನ್ನ ತಿಂದ್ರಾಗಲ್ಲ, ಕೆಲವರಿಗೆ ಹುಳಿರ ಅಂಶ ತಿಂದಾಗಲ್ಲ, ಕೆಲವರಿಗೆ ದೋಸೆ ಇಡ್ಲಿ ತಿಂದ್ರೂ ಆಗಲ್ಲ. ಈ ಥರ ಎಲ್ಲ ಸಮಸ್ಯೆಗಳಿಂದ ಬಳಲ್ತು ಸುಮಾರು ಜನ ಇದ್ದಾರೆ. ಸೊ ಈಗ ಸ್ಕಿನ್ ಇಶ್ಯೂಸ್ ಆಗಿರ್ಬೋದು, ಅಥವಾ ನಮ್ಮ ಶ್ವಾಸಕೋಶದ ಸಂಬಂಧಿ ಪ್ರಾಬ್ಲಮ್ ಇರ್ಬೋದು, ಅಥವಾ ನಮ್ಮ ಹೊಟ್ಟೆ ಮತ್ತು ಕರುಳಿನ ಸಂಬಂಧಿ ಪ್ರಾಬ್ಲಮ್ಗಳಾಗಿರ್ಬೋದು, ಈ ಅಲರ್ಜಿಯಿಂದ ಕಂಡುಬರುವಂಥ, ಈ ಟೋಟಲ್ IG ಇಂದ ಕಂಡುಬರುವಂಥ ಈ ಸಮಸ್ಯೆಗಳು, ಇದಕ್ಕೆ ಮೂಲ ಕಾರಣಗಳೇನು ಮತ್ತು ನಾವು ಅದನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು ಈ IG ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ಅಲರ್ಜಿ ಅಥವಾ ಈ IgE ನಮ್ಮ ದೇಹದಲ್ಲಿ ಪ್ರತಿಯೊಬ್ಬರ ಮನೆಗೂ ಜಾಸ್ತಿ ಆಗಲ್ಲ. ಈಗ ಒಂದು ಅವಳಿ ಜವಳಿ ಮಕ್ಕಳು ಅಂತ ಹೇಳಿದ್ಮೇಲೆ ಒಬ್ಬನಿಗೆ ಆಗಿರುತ್ತೆ, ಒಬ್ಬನಿಗೆ ಆಗಿರಲ್ಲ. ಸೊ ಒಬ್ಬನಿಗೆ ಮಾತ್ರ ಯಾಕೆ ಆಗಬೇಕು, ಒಬ್ಬನಿಗೆ ಮಾತ್ರ ಯಾಕಾಗಲ್ಲ, ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಟ್ರಿಗರ್ಸ್, ಅಂದರೆ ಈ IgEಯನ್ನು ಪ್ರಚೋದನೆ ಮಾಡುವಂಥ ಕೆಲವು ಕಾರಣಗಳು. ಆ ಕಾರಣಗಳಲ್ಲಿ ಮೊದಲನೇದಾಗಿ ಮೇಯ್ನಾಗಿ ಮುಂಚೆಯಾಗಿ ಫಸ್ಟಾಗಿ ಬರುವಂಥದ್ದು ಅಂತ ಹೇಳಿದ್ರೆ ಕೆಲವರಿಗೆ ಪೋಲನ್ ಅಥವಾ ಡಸ್ಟ್. ಈಗ ಕೆಲವು ಸೀಸನ್ಗಳಲ್ಲಿ ಪೋಲನ್ ಡಸ್ಟು ಅಥವಾ ಈಗ ಹುಲ್ಲಿನ ಡಸ್ಟ್ ಏನು ಬರುತ್ತೋ ಅದರಿಂದ ತುಂಬ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇದು ಕಾರಣ ಅಲ್ಲ, ಇದು ಬರೀ ಪ್ರಚೋದನೆ ನೀಡುವಂಥ ಒಂದು ಕಾರಣ ಅಂತ ಇಟ್ಸ್ ಟ್ರಿಗ್ಗರ್ ಅಂತ ನಾವು ಕರಿತೀವಿ. ಅದು ಒಂದು ಕಾರಣ ಅದಿರ್ಬೋದು. ಇನ್ನು ಕೆಲವರಿಗೆ ಮೋಲ್ಡ್ಸ್ ಅಥವಾ ಫಂಗಸ್ ಇರ್ಬೋದು. ಈ ನೋಟ್ ನೋಡಿ, ಕೆಲವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಮಾಸ್ಕ್ ಹಾಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಈ ನೋಟ್ ಎಣಿಸೋ ಮೆಷಿನಲ್ಲಿ ಇಟ್ಟ ತಕ್ಷಣ ಅವ್ರಿಗೆ ಸುಮಾರು ಜನ ಪೇಷಂಟ್ ಇದು ಮಾಡಿದ್ದಾರೆ, ಕಂಪ್ಲೇಂಟ್ ಮಾಡೋರು ಇದ್ದಾರೆ. ಆ ನೋಟ್ ಎಣಿಸೋ ಮೆಷಿನ್ ಪಕ್ಕದಲ್ಲಿ ಕೂತ ತಕ್ಷಣ ನಂಗೆ ಅಲರ್ಜಿ ಶುರು ಆಗುತ್ತೆ, ಸೀನಕ್ಕೆ ಶುರು ಆಗ್ಬಿಡ್ತೀನಿ, ಬಿಕಾಸ್ ಆಫ್ ದ ಮೋಲ್ಡ್ಸ್. ಅದರಲ್ಲಿ ಫಂಗಸ್ ಬೆಳೆದಿರುತ್ತೆ. ಆ ಫಂಗಸ್ ನಮ್ಮ ದೇಹಕ್ಕೆ ಸೇರಿದಾಗ ಈ ಥರ ಅಲರ್ಜಿಕ್ ರಿಯಾಕ್ಷನ್ಸ್ ಡೆವಲಪ್ ಮಾಡುತ್ತೆ. ಪ್ರತಿಯೊಂದಕ್ಕೂ ಅಲರ್ಜಿ ಪಡ್ತಾ ಇರ್ತಾರೆ ಅವರು. ಇನ್ನು ಕೆಲವರಿಗೆ ಇನ್ಸೆಕ್ಟ್, ಕೆಲವರು ನೋಡಿ ಸೊಳ್ಳೆ ಕಚ್ಚಿದ ತಕ್ಷಣ ಮೈಯೆಲ್ಲ ಗಂದೆ ಇದ್ಬಿಡುತ್ತೆ. ಕೆಲವು ಇನ್ಸೆಕ್ಟ್ ಸ್ಟಿಂಗ್ಸ್, ಕಾಡಲ್ಲಿ ಹೋಗಿ ಬಂದಾಗ, ತೋಟದಲ್ಲಿ ಹೋಗಿ ಬಂದಾಗ, ಗಿಡಗಳ ಮಧ್ಯೆ ಓಡಾಡಿದಾಗ ಅವರಿಗೆ ವಿಚಿತ್ರವಾದ ತುರಿಕೆ ಯಾವ ರೀತಿ ತುರಿಕೆ ಅಂತ ಹೇಳಿದ್ರೆ ಏನು ಗೊತ್ತೇ ಆಗ್ತಿಲ್ಲ ಅವ್ರ ಕಾರಣ. ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಸರ್, ಎಲ್ಲರೂ ಒಟ್ಟಿಗೆ ಹೋಗ್ತೀವಿ, ನನಗೆ ಮಾತ್ರ ಅಲರ್ಜಿ ಬರುತ್ತೆ ಯಾಕೆ ಅಂತ ಕೆಲವರು ಸುಮಾರು ಜನ ಇರ್ತಾರೆ. ಸೊ ಈ ಇನ್ಸೆಕ್ಟ್ ಸ್ಟಿಂಗ್ ಕೂಡ ಒಂದು ಕಾರಣ, ಈ ಮೋಲ್ಡ್ಸ್ ಆಗೋದು. ಇನ್ನು ಕೆಲವರಿಗೆ ಏನಂತ ಹೇಳಿದ್ರೆ ಕೆಲವರು ಫುಡ್ಸು, ಕೆಲವರಿಗೆ ಕಾಳು ತಿಂದ್ರಾಗಲ್ಲ, ಕೆಲವರಿಗೆ ಬಾದಾಮಿ ತಿಂದ್ರಾಗಲ್ಲ, ಕೆಲವರಿಗೆ ಕಡಲೆ ಬೀಜ ತಿಂದ್ರಾಗಲ್ಲ. ಸುಮಾರು ಜನಕ್ಕೆ ಅಲರ್ಜಿ ಇದೆ, ನಟ್ಸ್ ಅಲರ್ಜಿ. ಇನ್ನು ಕೆಲವರಿಗೆ ಹಾಲು, ಡೈರಿ ಪ್ರಾಡಕ್ಟ್ಸ್, ಹಾಲು ಕುಡಿದ್ರಾಗಲ್ಲ, ಬೆಣ್ಣೆ ತಿಂದ್ರಾಗಲ್ಲ, ಕೆಲವರಿಗೆ ಮೊಸರು ತಿಂದ್ರಾಗಲ್ಲ. ಇನ್ನು ಕೆಲವರಿಗೆ ಹುಳಿ ಇರೋ ಅಂಥ ಐಟಮ್ಸು, ಸ್ವಲ್ಪ ಹುಳಿ ಇದ್ದರೆ ಆಗಲ್ಲ, ನನಗೆ ಆಗಲ್ಲ, ಇವೆಲ್ಲ ಟ್ರಿಗರ್ಸ್. ಇನ್ನು ಕೆಲವರಿಗೆ ಅತಿ ಕೋಲ್ಡ್ ಏರಿಯಾ, ಸ್ವಲ್ಪ ತಂಟಿ ಕಾರಣ ಬಂತು, ರೈನಿ ಸೀಸನ್ ಬಂತು ಅಥವಾ ವಿಂಟರ್ ಬಂತು ಅಂದ ತಕ್ಷಣ ಸ್ಟಾರ್ಟು ಶೀತ, ಕೆಮ್ಮು, ಸೈನಸೈಟಿಸು, ತಲೆನೋವು, ಜ್ವರ, ಪದೇ ಕಾರಣನೇ ಇಲ್ಲ, ಜ್ವರ ಬರ್ತಾನೆ ಇರುತ್ತೆ. ದಿನಾ ಸಾಯಂಕಾಲ ಮೈ ಬೆಚ್ಚಗಿರುತ್ತೆ ಸರ್, ನನಗೆ ಗೊತ್ತೇ ಆಗಲ್ಲ, ಯಾಕೆ ಜ್ವರನೂ ಅಲ್ಲ, ಜ್ವರ ಅಲ್ಲ ಅಂತನೂ ಅಲ್ಲ, ಒಟ್ಟು ಜ್ವರ ಬಂದಂಗಿರುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಇದಕ್ಕೆಲ್ಲ ಒಂದು ಕಾರಣ ಕೂಡ ಇದು ಒಂದು ಟ್ರಿಗರ್.
ಮತ್ತು ಕೆಲವ್ರಲ್ಲಿ ಸಾಕು ಪ್ರಾಣಿಗಳು ಅಂತ ಹೇಳಿದ್ರೆ ನಾಯಿ, ಬೆಕ್ಕು ಮುಂತಾದವನ್ನ ನಮ್ಮ ಜೊತೆನೇ ಜೀವಿಸ್ತಾ ಇರ್ತವೆ, ನಮ್ಮ ಬೆಡ್ ಮೇಲೆ ಮಲಗ್ತವೆ, ನಮ್ಮ ಸೋಫಾ ಮೇಲೆ ಇರ್ತವೆ, ನಮ್ಮ ಕಾರ್ಪೆಟ್ ಮೇಲೆ ಇರ್ತಾರೆ. ಅದರದ್ದೊಂದು ಕೂದಲುಗಳು, ಅದರಲ್ಲಿರುವಂಥ ಡಸ್ಟ್ ಮೈಟ್ಸ್ ಅಂತ ನಮಗೆ ಕಣ್ಣಿಗೆ ಕಾಣುವಂಥ ಮೈಟ್ಸ್, ಡಸ್ಟ್ ಮೈಟ್ಸ್, ಇದರಿಂದ ಅಲರ್ಜಿ ಡೆವಲಪ್ ಆಗುತ್ತೆ. ಇದಕ್ಕೂ ಒಂದು ಮುಖ್ಯ ಕಾರಣ ಈ IgE ಲೆವೆಲ್ಸ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗೋದು. ಹಾಗಾದರೆ ಈ ಅಲರ್ಜಿ ಉತ್ಪಾದನೆ ಮಾಡುವಂಥ ಈ IgE ಅಂದರೆ ಏನು? ಇಮ್ಯುನೋಗ್ಲೋಬುಲಿನ್ ಇ ಅದೊಂದು ಆಂಟಿಬಾಡೀಸ್. ನಮ್ಮ ದೇಹದಲ್ಲಿ ಈ ಆಂಟಿಬಾಡಿಗಳು ಉತ್ಪಾದನೆ ಆಗುತ್ತೆ. ಕೆಲವರ ದೇಹದಲ್ಲಿ ಉತ್ಪಾದನೆ ಜಾಸ್ತಿ ಅನಿಯಮಿತವಾಗಿ ಉತ್ಪಾದನೆ ಆಗುತ್ತೆ. ಅದರಿಂದನೇ ಇವರು ಈ ಥರ ಟ್ರಿಗರ್ಸಿಗೆ ಬಲಿಯಾಗಿ ಹೋಗ್ತಾರೆ. ಈ ಟ್ರಿಗರ್ ಫ್ಯಾಕ್ಟರ್ ಅವ್ರಿಗೆ ಬಾಡಿ ಎಕ್ಸ್ಪೋಸ್ ಆದ ತಕ್ಷಣ ನಮ್ಮ ದೇಹ, ನಮ್ಮ ರೋಗ ನಿರೋಧಕ ಶಕ್ತಿ ಅದನ್ನ ತೆಗೆದು ಹೊರಗಡೆ ಹಾಕಲಿಕ್ಕೆ ಹೈಪರ್ ಸೆನ್ಸಿಟಿವ್ ಆಗಿ, ಅಂದರೆ ಪ್ರಚೋದನಕಾರಿಯಾಗಿ ರಿಯಾಕ್ಟ್ ಮಾಡಕ್ಕೆ ಶುರು ಆಗುತ್ತಲ್ಲ, ಅದಕ್ಕೆ ಡೆವಲಪ್ ಆಗೋದೇ ಈ ಒಂದು ಅಲರ್ಜಿಗಳು. ಅದರಿಂದ ಈ IgE ಲೆವೆಲ್ಸ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಮಾತ್ರ ಈ ಅಲರ್ಜಿಯನ್ನ ನಾವು ಸಂಪೂರ್ಣ ಹೊರಬರಲು ಸಾಧ್ಯ. ಅದು ಈ ಆಂಟಿಬಾಡೀಸ್ ನಮ್ಮ ರಕ್ತದಲ್ಲಿ ಹರಿತಾ ಇರುತ್ತೆ. ಹೆಂಗಂದ್ರೆ ಒಂದು ಪೊಲೀಸ್ ಮೆನ್ ಥರ, ಯಾವುದೋ ಒಂದು ಕಳ್ಳ ಬಂದ ಅಂತ ಹೇಳಿದ್ರೆ ಆಕ್ಟಿವೇಟ್ ಆಗಿಬಿಟ್ಟು ಹೋಗ್ಬಿಟ್ಟು ಆ ಕಳ್ಳನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂತ ಇರುತ್ತೆ. ಆದರೆ ಈ IgE ಜಾಸ್ತಿ ಇದ್ದವರಲ್ಲಿ, ಈ ಆಂಟಿಬಾಡೀಸ್ ಜಾಸ್ತಿ ಇದ್ದವ್ರಲ್ಲಿ, ಅಂದರೆ ಈ ಡಿಫೆನ್ಸ್ ಮೆಕ್ಯಾನಿಸಮ್ ತುಂಬ ಹೈಪರ್ ಆಕ್ಟಿವ್ ಇದ್ದವ್ರಲ್ಲಿ ಆ ಒಂದು ಯಾವುದೋ ಒಂದು ಅಲರ್ಜಿ ನಾವು ಸ್ವಲ್ಪ ಎಕ್ಸ್ಪೋಸ್ ಆದರೂ ಕೂಡ ನಮ್ಮ ದೇಹ ಓವರ್ ಆಗಿ ರಿಯಾಕ್ಟ್ ಮಾಡುತ್ತೆ. ಇನ್ನು ಎರಡನೇ ಒಂದು ಮುಖ್ಯ ಕಾರಣ ಅಂದರೆ ಕೆಲವು ಪೋಷಕಾಂಶಗಳ ಕೊರತೆ. ವಿಟಮಿನ್ ಡಿ ಇದು ಎರಡನೇ ಫಂಕ್ಷನ್. ಆದರೆ ಮೊದಲನೇ ಫಂಕ್ಷನ್ ಅಂತ ಹೇಳಿದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಥವಾ ನಮ್ಮ ಇಮ್ಯೂನ್ ಸಿಸ್ಟಮ್ನ ಬ್ಯಾಲೆನ್ಸ್ ಆಗಿ ಸಮತೋಲನವಾಗಿ ಇಟ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಒಂದು ಮುಖ್ಯ ವೈಟಮಿನ್ ಅಂತ ಹೇಳಿದ್ರೆ ವೈಟಮಿನ್ ಡಿ. ಸಾಧಾರಣವಾಗಿ ಅಲರ್ಜಿ ಇದ್ದವ್ರಲ್ಲಿ ಒಂದು 2000 ಯೂನಿಟ್ಸ್ ತನಕ ವೈಟಮಿನ್ ಡಿ ಸಪ್ಲಿಮೆಂಟೇಷನ್ ಕೊಡ್ತಾ ಬಂದಲ್ಲಿ 1 ರಿಂದ 2 ತಿಂಗಳ ಕಾಲ ಇವರಿಗೆ ಅಲರ್ಜಿಯಲ್ಲಿ ಈ IgE ಸಾಧಾರಣವಾಗಿ ಗಣನೀಯವಾಗಿ ಕುಸಿತ ಕಂಡುಬರುತ್ತೆ. ಇನ್ನು ಕೆಲವರಲ್ಲಿ ಹೆವಿ ಮೆಟಲ್ ಟಾಕ್ಸಿಸಿಟಿ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಕ್ಯಾಡ್ಮಿಯಂ ಇರ್ಬೋದು, ಕ್ರೋಮಿಯಂ ಇರ್ಬೋದು, ನಿಕ್ಕಲ್ ಇರ್ಬೋದು, ಈ ಥರ ಕೆಲವು ಅಂಶಗಳು, ಈ ಖನಿಜಗಳು, ಮೆಟಲ್ ಅಂತ ಹೇಳ್ತೀವಿ ನಾವು. ಈ ಮೆಟಲ್ ನಮ್ಮ ರಕ್ತದಲ್ಲಿ ಜಾಸ್ತಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಕೆಲವು ಸುಮಾರು ಕಾರಣಗಳಿಂದ ಇರ್ಬೋದು. ಕೆಲವು ಕೆಮಿಕಲ್ ಎಕ್ಸ್ಪೋಜರಿಂದ ಇರ್ಬೋದು, ಇಲ್ಲ ಸ್ಮೋಕಿಂಗ್ ಮಾಡೋರಿಗೆ ಸ್ಮೋಕಿಂಗ್ ಇರ್ಬೋದು, ನಿಕೋಟಿನ್ ಅಡಿಕ್ಷನ್ ಇರ್ಬೋದು, ಆಲ್ಕೋಹಾಲಿಸಮ್ ಇರ್ಬೋದು, ಇಲ್ಲಾಂದರೆ ತುಂಬ ಈ ಪೊಲ್ಯೂಟೆಡ್ ಎನ್ವಿರಾನ್ಮೆಂಟಲ್ಲಿ ಬದುಕುವಂಥದ್ದು ಇರ್ಬೋದು, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂಥದ್ದು ಇರ್ಬೋದು, ಅಥವಾ ಗಿಡ ತೋಟಗಳಲ್ಲೆಲ್ಲ ಈ ಸ್ಪ್ರೇ ಎಲ್ಲ ಮಾಡ್ತಾರಲ್ಲ ಇಂಥವ್ರಲ್ಲಿ ಇರ್ಬೋದು. ಇಂಥವ್ರಲ್ಲೆಲ್ಲ ಈ ಕೆಮಿಕಲ್ ಟಾಕ್ಸಿಸಿಟಿ ಡೆವಲಪ್ ಆಗಿಬಿಟ್ಟಿರುತ್ತೆ ಬಾಡಿನಲ್ಲಿ. ನೋಡಿ, ಸುಮಾರು ಜನ ಹೇಳ್ತಾರೆ, ನಾನು ಸ್ಪ್ರೇ ಹೊಡೆದೆ, ನನ್ನ ಗಿಡಗಳಿಗೆ ಕೀಟನಾಶಕ ಹೊಡೆದೆ, ರೌಂಡಪ್ ಹೊಡೆದೆ, ಅದಾದಮೇಲೆ ನನಗೆ ಈ ಥರ ಅಲರ್ಜಿ ಸ್ಟಾರ್ಟ್ ಆಯಿತು, ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಈ ಒಂದು ನಮ್ಮ ಬ್ಲಡ್ನಲ್ಲಿ ಸೇರ್ಕೊಳ್ಳುವಂಥ ಈ ವಿಷಕಾರಿ ಅಂಶಗಳಿಂದ ಈ IgE ಲೆವೆಲ್ಸ್ ಕೆಲವರಿಗೆ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಮೂರನ್ನು ನಾವು ಟ್ಯಾಕಲ್ ಮಾಡ್ಬೋದು. ನೋಡಿ, ಒಂದು ಸ್ಕಿನ್ ಇಶ್ಯೂಸು, ಒಂದು ಈ ರೆಸ್ಪಿರೇಟರಿ ಇಶ್ಯೂಸು, ಮತ್ತು ಈ ಗಟ್ ಇಶ್ಯೂಸು. ಈ ಮೂರು ಅಂದರೆ ಚರ್ಮದ ಸಮಸ್ಯೆಗಳು ಮತ್ತು ನಮ್ಮ ಶ್ವಾಸಕೋಶದ ಸಮಸ್ಯೆಗಳು ಮತ್ತು ನಮ್ಮ ಕರುಳಿನ ಸಮಸ್ಯೆಗಳು, ಈ ಮೂರನ್ನೂ ಉಂಟು ಮಾಡುವಂಥ ಈ IgEಯನ್ನು ನಿಯಂತ್ರಿಸಲಿಕ್ಕೆ ನಾನು 3 ಥರದ ಒಂದು ಮನೆಮದ್ದುಗಳನ್ನು ಹೇಳ್ಕೊಳ್ಳೋಣ ಅಂತಿದ್ದೀನಿ. ಸ್ವಲ್ಪ ಗಮನ ಇಟ್ಟು ಕೇಳಿ. ಮೊದಲಿಗೆ ಈ IgEಯಿಂದ ಉಂಟಾಗುವಂಥ ಚರ್ಮದ ಸಮಸ್ಯೆಗಳಿಗೆ ಹೇಗೆ ನಾವು ಮನೆಯಲ್ಲೇ ಒಂದು ಪರಿಹಾರ ಮಾಡ್ಕೋಬೋದು ಅಂತ ನೋಡಿ. ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ IgEಗೆ ನಾವು ಕಂಟ್ರೋಲ್ ಮಾಡುವಂಥ ಆದಷ್ಟು ಟ್ರಿಗರ್ ಫ್ಯಾಕ್ಟರ್ಸ್ನ ಅವಾಯ್ಡ್ ಮಾಡಬೇಕು. ಜೊತೆಗೆ ಒಂದು ಮನೆಮದ್ದು ನಾನು ನನ್ನ ಪೇಷಂಟ್ಸ್ನಲ್ಲಿ ಕೊಟ್ಬಿಟ್ಟು ಸುಮಾರು ಜನಕ್ಕೆ ತುಂಬ ಸಾವಿರಾರು ಥರ ಬೆನಿಫಿಟ್ ಸಿಕ್ಕಿದೆ. ಅದರಲ್ಲಿ ತುಂಬ ತುರಿಕೆ ಸಮಸ್ಯೆ ಇದ್ದವರಿಗೆ, ಕೆಲವು ಡ್ರೈನೆಸ್ಸು, ಕೆಲವರು ಹೇಳ್ತಾರೆ ಕಣ್ಣಲ್ಲಿ ಡ್ರೈನೆಸ್ಸು ಅಂತ ಹೇಳ್ತಾರೆ, ಕೆಲವರಿಗೆ ಇಡೀ ಬಾಡಿ ಎಲ್ಲ ಡ್ರೈ, ಯಾಕೋ ನಾನು ಒಣಗೋಗ್ತಾ ಇದ್ದೀನಿ ಅಂತ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಅಂದರೆ ಇಡೀ ದೇಹನೇ ಒಂಥರ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಡ್ರೈ 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 ಫೀಲಿಂಗ್ ಇರುತ್ತೆ. ಇದಕ್ಕೂ ಕೂಡ ಏನು ಕಂಡಿಡ್ದಲ್ಲೇ ಇದ್ದಾಗ ಈ ಡ್ರೈನೆಸ್ಸಿಗೂ ಒಂದು ಕಾರಣ IgE ಲೆವೆಲ್ಸೇ. ಈ ಚರ್ಮಕ್ಕೆ ಸುಮಾರು ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಡರ್ಮಟೈಟಿಸ್ ಇರ್ಬೋದು, ಚರ್ಮದ ಸುಮಾರು ಕಾಯಿಲೆಗಳಿರ್ಬೋದು, ಫಾರ್ ಸಿಂಪಲ್ ಆಸ್ ಅರ್ಟಿಕೇರಿಯಾ, ತುರಿಕೆ ಸಮಸ್ಯೆ ಇರ್ಬೋದು. ಇಂಥವರಿಗೆಲ್ಲ ರಾಮಬಾಣದವಾಗಿ ಕೆಲಸ ಮಾಡುವಂಥ ಒಂದು ಮನೆಮದ್ದು ಏನಂತ ಹೇಳಿದ್ರೆ, ಅದರಲ್ಲಿ ನೀವು ತಗೋಬೇಕಾಗಿದ್ದಿಷ್ಟೇ ಒಂದು ದೊಡ್ಡ ಪತ್ರೆ ಎಲೆ, ಅಜ್ವೈನ್ ಅಂತ ಹೇಳ್ತೀವಿ. ನೋಡಿರ್ಬೋದು ನೀವು, ಸಾಧಾರಣವಾಗಿ ಎಲ್ಲರೂ ಮನೇಲಿ ಬೆಳೆದಿರ್ತಾರೆ. ಹಳ್ಳಿಗಳ ಕಡೆ ಜಾಸ್ತಿ ಸಿಗುತ್ತೆ, ಸಿಟಿಗಳ ಕಡೆ ಕಡಿಮೆ. ಸಾಧ್ಯವಾದರೆ ಒಂದು ಸಸಿ ನೆಟ್ಕೊಂಡ್ರೆ ಚೆನ್ನಾಗಿ ಬರುತ್ತದು. ದಪ್ಪ ಇರುತ್ತೆ ಎಲೆ, ಅದನ್ನ ಹಿಂಡಿದ್ರೆ ನೀರು ಬರುತ್ತೆ ಅದರಲ್ಲಿ. ಸೊ ಈ ಥರ ಒಂದು ದೊಡ್ಡ ಪತ್ರೆ ಎಲೆಯನ್ನು ಒಂದನ್ನು ತಗೊಳ್ಳಿ. ಅದರ ಮೇಲೆ ನೀವು ಒಂದು ಅಮೃತ ಬಳ್ಳಿ ಎಲೆ, ನೀವು ಸಾಧ್ಯವಾದರೆ ನಿಮಗೆ ಗಂತಿ ಹಂಡಿಗಳು ಸಿಗ್ತವೆ. ಈ ಅಮೃತ ಬಳ್ಳಿ ಎಲೆ ಅಥವಾ ಅಮೃತ ಬಳ್ಳಿಯ ನೀವು ತೊಗಟೆಗೆ ತಗೋಬೇಕಾದ್ರೆ ಅದನ್ನು ಇಟ್ಬಿಟ್ಟು ಒಂದು ದೊಡ್ಡ ಪತ್ರೆ ಎಲೆ ಮೇಲೆ, ಅದರ ಮೇಲೆ 2 ಬೇವಿನ ಎಲೆ, 2 ನೀಮ್ ಲೀವ್ಸ್, ಅದ್ರ ಜೊತೆಗೆ ಒಂದು 3 ರಿಂದ 4 ತುಳಸಿಯ ಎಲೆ, ಜೊತೆಗೆ ಒಂದು 2 ಕರಿಬೇವಿನ ಎಲೆ. ಸೊ ಈ 5 ಇಂಗ್ರೀಡಿಯೆಂಟ್ಸು, ಒಂದು ಅಜ್ವೈನ್ ಅಥವಾ ದೊಡ್ಡಪತ್ರೆ, ಒಂದು ಅಮೃತ ಬಳ್ಳಿ, ಒಂದು ತುಳಸಿ, ಒಂದು ಕಹಿ ಬೇವು ಮತ್ತು ಕರಿಬೇವು. ಈ 5ನ್ನು ಒಂದು ಇಟ್ಬಿಟ್ಟು ಅದಕ್ಕೆ ಮೇಲೆ ಒಂದು ಸಣ್ಣ ಚಿಟಕಿ ಅರ್ಶಿನ ಪುಡಿಯನ್ನು ಹಾಕಿ, ಅದ್ರ ಮೇಲೆ ಸ್ವಲ್ಪ ಒಂದು ಜೇನುತುಪ್ಪವನ್ನು ಹಾಕಿ ಅದನ್ನ ಮಡಿಸ್ಬಿಟ್ಟು ವಿಳೆದೆಲೆ ಥರ ಬಾಯಲ್ಲಿ ಹಾಕೊಂಡು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಅಗದ್ಬಿಟ್ಟು ಚೆನ್ನಾಗಿ ನೀರು ಕುಡಿದ್ಬಿಡಿ. ಈ ಅಜ್ವೈನಲ್ಲಿ, ತುಳಸಿನಲ್ಲಿ, ನಿಮ್ಮ ಇದರಲ್ಲಿ ಇರುವಂಥ ಎಲ್ಲ, ಈಗ ತುಳಸಿ ಇರ್ಬೋದು, ಬೇವಿರ್ಬೋದು, ಎಲ್ಲದರಲ್ಲೂ ಪಾಲಿಫಿನಾಲ್ಗಳು ನಮ್ಮ ಗಟ್ನ ಸರಿ ಮಾಡೋದಲ್ಲದೆ ನಮ್ಮ ತುರಿಕೆಯನ್ನು ಕಡಿಮೆ ಮಾಡುತ್ತೆ, IgE ಲೆವೆಲ್ಸ್ನ ಕಡಿಮೆ ಮಾಡುತ್ತೆ. ನಮ್ಮ ದೇಹದಲ್ಲಿ ಆಟೋ ಇಮ್ಯೂನ್ ರಿಯಾಕ್ಷನ್ ಡೆವಲಪ್ ಆಗ್ತಿರೋದು, ಹಿಸ್ಟಮಿನಿಂದ ಆಗ್ತಾ ಇರುವಂಥ ರಿಲೀಸ್ ಆಗ್ತಿರುವಂಥ ಕೆಮಿಕಲ್ಸ್ನ
ನ್ಯೂಟ್ರಲೈಸ್ ಮಾಡಿ ನಮ್ಮ ರಕ್ತವನ್ನು ಶುದ್ಧಗೊಳಿಸುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕ ಪ್ರೂವ್ ಆಗಿದೆ. ಜೊತೆಗೆ ಇದು ಹಿಂದಿನ ಕಾಲದಿಂದನೂ ಆಯುರ್ವೇದಿಕ್ ಶಾಸ್ತ್ರದಲ್ಲೂ ಕೂಡ ಇದರ ಬಗ್ಗೆ ತುಂಬಾ ಉಲ್ಲೇಖಿಸಲಾಗಿದೆ. ಇತ್ತೀಚೆಗೆ ಮಾಡುವಂಥ ಸುಮಾರು ಸ್ಟಡಿಗಳು ಆಂಟಿಬಯೋಟಿಕ್ ಪ್ರಾಪರ್ಟೀಸು, ಆಂಟಿ ಕ್ಯಾನ್ಸರಸ್ ಆಕ್ಟಿವಿಟಿ, ಆಂಟಿ ಆಕ್ಸಿಡೆಂಟ್ ಆಕ್ಟಿವಿಟಿ ಇಷ್ಟು ಹರ್ಬ್ಗಳಲ್ಲಿ ಹೇರಳವಾಗಿ ಸಿಗುತ್ತೆ. ಜೊತೆಗೆ ನಮ್ಮ ಕರಳನ್ನ ಕ್ಲೀನಾಗಿ ಇಟ್ಕೊಂಡ್ಬಿಟ್ಟು IG ಲೆವೆಲ್ಸ್ನ ಡೌನ್ ಮಾಡುತ್ತೆ ಅಂತ ವೈಜ್ಞಾನಿಕ ಪ್ರೂವ್ ಆಗಿದೆ. ನಿಮಗೆ ಇದನ್ನ ಅಗದ್ಬಿಟ್ಟು ತಿನ್ನಕ್ಕೆ ಸಾಧ್ಯವಾಗದಲ್ಲಿದ್ರೆ ಚೆನ್ನಾಗಿ ಒಂದು ಕುಟ್ಟಾಣಿಲಿ ಜಜ್ಜಿ ರುಬ್ಬಿಟ್ಟು ಸಣ್ಣದಾಗಿ ಒಂದು ಉಂಡೆ ಥರ ಮಾಡ್ಕೊಳ್ಳಿ, ಇದನ್ನೆಲ್ಲದನ್ನು ಸೇರಿಸ್ಬಿಟ್ಟು ಅದನ್ನ ಒಂದು 2-3 ಉಂಡೆಗಳು ಸಣ್ಣ ಮಾಡ್ಕೊಂಡ್ಬಿಟ್ಟು ಬಾಯಿಗೆ ಹಾಕೊಂಡ್ಬಿಟ್ಟು ನೀರು ಕುಡ್ಬಿಡಿ. ಹೊಟ್ಟೆಗೆ ಹೋದ್ರೆ ಸಾಕು, ಹೆಂಗಾದ್ರೂ ಆಗಲಿ. ಅಗದು ತಿಂದರೆ ಲಾಭ ಜಾಸ್ತಿ, ಹಾಗೆ ನುಂಗಿದ್ರು ಕೂಡ ತಪ್ಪೇನಿಲ್ಲ. ಮಕ್ಕಳಿಗೆ ಆಗಲ್ಲ. ಸೊ ಈ ಥರ ಅಲರ್ಜಿ ಇರುವಂಥ ಮಕ್ಕಳಿಗೆ ಒಂದು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಬಿಟ್ಟು ನುಂಗಿಸೋದು ಭಾಳ ಉತ್ತಮ. ಎರಡನೇದಾಗಿ ಶ್ವಾಸಕೋಶ ಅಥವಾ ರೆಸ್ಪಿರೇಟರಿ ಅಲರ್ಜಿಸ್. ಕೆಲವು ನಾನು ಹೇಳ್ದಂಗೆ ಶೀತ ಯಾವಾಗ್ಲೂ, ಕಣ್ ಕೆಂಪಾಗ್ತಾ ಇರುತ್ತೆ, ಅಕ್ಷಿ ಸೀನ್ತಾನೆ ಇರ್ತಾರೆ, ಸೈನಸ್ ಹೊಂದಿರ್ತಾರೆ, ದುರ್ಮಾಂಸ ಬೆಳೆಯುತ್ತೆ ಅಂತ ಹೇಳ್ತಾರೆ, ಆಪರೇಷನ್ ಮಾಡಿಸ್ಬೇಕು ಅಂದ್ಬಿಡ್ತಾರೆ. ಕೆಲವರಿಗೆ ಆಸ್ತಮಾ ಪ್ರಾಬ್ಲಮ್ಮು ಇಂಥವೆಲ್ಲ ತುಂಬ ಇರುತ್ತೆ. ಆ್ಯಕ್ಚುಲಿ ಇದು ಕೂಡ IG ಲೆವೆಲ್ಸ್ ಮೀಡಿಯೇಟೆಡ್ ಜಾಸ್ತಿ ಆದಾಗ ನಮಗೆ ಬರುವಂಥ ಪ್ರಾಬ್ಲಮ್ ಇದು. ಈ ಅಲರ್ಜಿಯಿಂದ ಬರುವಂಥ ಈ ಥರ ಶ್ವಾಸಕೋಶ ಸಂಬಂಧಿತ ತೊಂದರೆಗಳು ಅಥವಾ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹೆಚ್ಚಾಗುವಂಥ ಈ ತೊಂದರೆಗಳಿಗೆ ಈ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಮಾಡುವಂಥ ಒಂದು ಮನೆಮದ್ದಿದೆ. ಇದಕ್ಕೆ ನಾನು ನ್ಯಾಚುರಲ್ IG ರೆಮಿಡಿ ಅಂತ ಕರಿತೀನಿ. ಇದು ಬಹಳ ಸಿಂಪಲ್. ಇದಕ್ಕೊಂದು ರೆಸಿಪಿ ಹೇಗೆ ಅಂತ ಹೇಳಿದ್ರೆ, ಈ IGಗೋಸ್ಕರ ನೀವು ಬೇಕಾದ್ರೆ ನಾನು ಮುಂಚೆ ಹೇಳಿದ ದೊಡ್ಡ ಪತ್ರೆದು ಮಾಡಿ, ಜೊತೆಗೆ ಇದನ್ನು ರೆಸ್ಪಿರೇಟರಿ ಇದ್ದವರು ಇದನ್ನು ಕೂಡ ವಾರದಲ್ಲಿ ಒಂದು 3 ದಿನ ಮಾಡೋದ್ರಿಂದ ತುಂಬಾ ಉತ್ತಮ ರಿಸಲ್ಟ್ಸ್ ನನ್ನ ಪೇಷಂಟ್ಸ್ ಅಲ್ಲಿ ಕಂಡು ಬಂದಿದೆ. ಅದು ಹೆಂಗೆ ಅಂತ ಹೇಳಿದ್ರೆ, ಒಂದು ವಾರಕ್ಕೆ ಆಗೋಷ್ಟು ಮಾಡಿಟ್ಕೋಬೇಕು ಒಟ್ಟಿಗೆನೆ. ಹೆಂಗೆ ಅಂದ್ರೆ, ಒಂದು 15 ಎಸಳು ಬೆಳ್ಳುಳ್ಳಿಯನ್ನು ತಗೊಳ್ಳಿ, ಒಂದು 50 ಗ್ರಾಮ್ನಷ್ಟು ಶುಂಠಿ, ಹಸಿ ಶುಂಠಿ, ಡ್ರೈ ಶುಂಠಿ ಅಲ್ಲ, ಜೊತೆಗೆ 1 ಟೇಬಲ್ ಸ್ಪೂನ್ನಷ್ಟು ಅರಿಶಿಣದ ಪುಡಿ ಅಂತ ಹೇಳಿದ್ರೆ ಅರಿಶಿಣದ ಕೊನೆ ತಗೊಂಡು ಪುಡಿ ಮಾಡ್ಕೊಳ್ಳೋವಂಥದ್ದು. ಜೊತೆಗೆ ಒಂದು 50 ml ನಷ್ಟು ಆಪಲ್ ಸಿಡರ್ ವಿನೆಗಾರ್. ಈಗ 4 ಐಟಮ್ಸು. ಒಂದು ಅಂತ ಹೇಳಿದ್ರೆ ಬೆಳ್ಳುಳ್ಳಿ 15ರಷ್ಟು, ಒಂದು 50 ಗ್ರಾಮ್ನಷ್ಟು ಶುಂಠಿ, 1 ಚಮಚದಷ್ಟು ಅರಿಶಿಣದ ಪುಡಿ ಮತ್ತು ಒಂದು 50 ml ನಷ್ಟು ಆಪಲ್ ಸಿಡರ್ ವಿನೆಗಾರ್. ಅದು ನಿಮಗೆ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಮಾಲ್ಗಳಲ್ಲೂ ಸಿಗುತ್ತೆ. ತಂದಿಟ್ಕೊಳ್ಳಿ. ಒಂದು 50 ml ನಷ್ಟು ಏನು ಮಾಡಿ ಅಂತ ಹೇಳಿದ್ರೆ ಎಲ್ಲದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಬಿಡಿ. ಶುಂಠಿ, ಬೆಳ್ಳುಳ್ಳಿ, ಅರಿಶಿಣ ಪುಡಿ ಮತ್ತು ಆಪಲ್ ಸಿಡರ್ ವಿನೆಗಾರ್ನ ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಪ್ರತಿದಿನ ಸೇವಿಸಬೇಕಾದ್ರೆ ಬೆಳಿಗ್ಗೆ 1 ಸ್ಪೂನ್ನಷ್ಟು ತೊಗೊಂಡದನ್ನ ಒಂದು 5 ಗ್ರಾಮ್ನಷ್ಟು ತೊಗೊಂಡ್ಬಿಟ್ಟು ಅದಕ್ಕೆ 1 ಸ್ಪೂನ್ನಷ್ಟು ಒಂದು 5 ಗ್ರಾಮ್ನಷ್ಟು ಜೇನುತುಪ್ಪವನ್ನು ಬೆರೆಸಿ ಒಂದು 5ರಿಂದ 6 ಡ್ರಾಪ್ ನಿಂಬೆ ರಸ ಅದನ್ನು ಕೂಡ ಬೆರೆಸಿ. ಸೊ ಇದಿಷ್ಟೂ ನೋಡಿ, ನಮ್ಮ ಬೆಳ್ಳುಳ್ಳಿಲಿರುವಂಥ ಅಲಿಸಿನ್ನು, ಜಿಂಜರಲ್ಲಿರುವಂಥ ಜಿಂಜರಾಲು, ಕುರ್ಕುಮಿನ್ ಅಲ್ಲಿರುವಂಥ ಒಂದು ಈ ಕುರ್ಕುಮಿನ್ ಅಂಶ ಈ ಅರಿಶಿಣದಲ್ಲಿರುವಂಥದ್ದು, ಜೊತೆಗೆ ಈ ಜೇನುತುಪ್ಪ ಮತ್ತು ಈ ನಿಂಬೆ ರಸ ಕಂಪ್ಲೀಟಾಗಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಶ್ವಾಸಕೋಶಗಳಿಗೆ ಒಳ್ಳೆಯ ಒಂದು ವೊಲಟೈಲ್ ಲಿಕ್ವಿಡ್ಸ್ ತರುತ್ತೆ. ನಮ್ಮ IGಯಿಂದ ನಮ್ಮ ಶ್ವಾಸಕೋಶಗಳಲ್ಲಿ ಆಗ್ತಾ ಇರುವಂಥ ಪ್ರಾಬ್ಲಮ್ನ ಅವಾಯ್ಡ್ ಮಾಡುತ್ತೆ. ತುಂಬ ಶೀತ, ಕೆಮ್ಮು, ಜ್ವರ ಹೋಗ್ತಾನೆ ಇಲ್ಲ, ಪದೇ ಆಂಟಿಬಯೋಟಿಕ್ ಮೇಲೆ ಆಂಟಿಬಯೋಟಿಕ್ ತಗೊಳ್ತೀನಿ ಅನ್ನೋರಿಗೆ ಇದು ಒಂದು ನ್ಯಾಚುರಲ್ ಆಂಟಿ ವೈರಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಇದನ್ನ ನಾನು ಸುಮಾರು ಜನಕ್ಕೆ ಹೇಳ್ಬಿಟ್ಟು ತುಂಬ ಆಸ್ತಮಾ ಪ್ರಾಬ್ಲಮ್ ಇದ್ದವರಿಗೆ ಚೆಕ್ ಮಾಡಿಸಿ ನೋಡಿದಾಗ 3ರಿಂದ 4 ತಿಂಗಳ ನಂತರ ಅವರ ಎಕ್ಸ್ರೇ ನೋಡಿದಾಗ ಕಂಪ್ಲೀಟ್ ಆಗಿ ಲಂಗ್ ಫಂಡ್ಸ್ ಅಲ್ಲಿ ಯಾವುದೇ ಕನ್ಸಾಲ್ಟೇಷನ್ ಇಲ್ಲದೆ ಫುಲ್ ಕ್ಲಿಯರ್ ಆಗಿರುವಂಥ ನಿದರ್ಶನಗಳು ಸಾವಿರಾರಿದೆ. ಹಾಗಾಗಿ ಇದನ್ನು ಈ IG ಪ್ರಾಬ್ಲಮ್ನಿಂದ ತುಂಬ ಅಲರ್ಜಿ ಇರೋರು ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ನಾನು ಇನ್ನೊಂದು ಕೆಲವರಿಗೆ ಹೇಳಿದೆ, ಕೆಲವರಿಗೆ ಗಟ್ಟಿ ಇಶ್ಯೂಸ್, ಕೆಲವರಿಗೆ ಹೆವಿ ಮೆಟಲ್ಸಿಂದ ಆಗುತ್ತೆ ಅಂತ. ಈಗ ಸ್ಮೋಕರ್ಸ್ ಇರ್ಬೋದು, ಡ್ರಿಂಕರ್ಸ್ ಇರ್ಬೋದು, ತುಂಬ ಕೆಮಿಕಲ್ ಎಕ್ಸ್ಪೋಸ್ ಆಗಿರುತ್ತೆ, ಇಂಥದ್ರಿಂದ IG ಡೆವಲಪ್ ಆಗುತ್ತೆ ಅಂದವರಿಗೆ ನಮ್ಮ ಬ್ಲಡ್ ಕ್ಲೀನ್ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಚಿಲೇಷನ್ ಮೆಥಡ್ ಅಂತ ಹೇಳಿದ್ರೆ ಸೋನಾ ಬಾತ್ ತಗೊಳ್ಳೋವಂಥದ್ದು. ಈ ನ್ಯಾಚುರೋಪತಿ ಸೆಂಟರ್ಗಳಲ್ಲಿ ಅಲ್ಲಿ ಇಲ್ಲಿ ಹೋದರೆ ನಿಮಗೆ ಸೋನಾ ಬಾತ್ ಅಂತ ಕೊಡ್ತಾರೆ. ಅಂದರೆ ಒಂದು ಒಣ ಹವೆಯ ಸ್ನಾನ ಅಂತ, ಚೆನ್ನಾಗಿ ಬೆವರ್ತೀರ ಅದು, ಅದರಿಂದ ಸ್ವಲ್ಪ ನಮ್ಮ ಟಾಕ್ಸಿನ್ಸ್ ಕ್ಲೀನ್ ಆಗುತ್ತೆ ಅಂತ. ಆದರೆ ಪ್ರತಿಯೊಬ್ಬರಿಗೂ ಪ್ರತಿದಿನ ಹೋಗಿ ತೊಗೊಳಕ್ಕಾಗೋದಿಲ್ಲ ಇದನ್ನೆಲ್ಲ ಹೋಗಿ ಟ್ರೀಟ್ಮೆಂಟ್ ತೊಗೊಳಕ್ಕೆ. ಹಂಗಾಗಿ ಇವ್ರಿಗೆ ಮನೇಲೇ ಮಾಡ್ಕೊಳ್ಳೋಂಥ ಒಂದು ಟೆಕ್ನಿಕ್ ಅಂತ ಹೇಳಿದ್ರೆ ಕೊರಿಯಾಂಡರ್ ವಾಟರ್ ಅಂತ ಹೇಳಿದ್ರೆ, ಈ ಕೊತ್ತಂಬರಿ ಸೊಪ್ಪು, ಧನಿಯಾ ಸೊಪ್ಪು ಅಂತ ಕರಿತೀರಾ, ಈ ಧನಿಯಾ ಸೊಪ್ಪನ್ನ ಒಂದು ಅರ್ಧ ಕಟ್ನಷ್ಟು ತಗೊಳ್ಳಿ, 1 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜವನ್ನು ತಗೊಳ್ಳಿ, ಅದಕ್ಕೆ ಒಂದು 200 ml ನಷ್ಟು ನೀರು ಹಾಕಿ, 200 ml ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ, ಅದು ಅರ್ಧಕ್ಕೆ ಇಳಿಯ ತನಕ ಚೆನ್ನಾಗಿ ಕುದಿಸಿ ಅದನ್ನು ಸೋಸ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಅಥವಾ ಕಲ್ ಸಕ್ಕರೆ ಹಾಕೊಂಡು ಅಥವಾ ಸೈಂಧವ ಲವಣ ಶುಗರ್ ಇದ್ದಲ್ಲಿ ಅದನ್ನು ಹಾಕೊಂಡು ಡೈಲಿ ಸೇವಿಸ್ತಾ ಬರೋದ್ರಿಂದ ಹೊಟ್ಟೆನೂ ಕ್ಲೀನ್ ಆಗುತ್ತೆ, ಹೆವಿ ಮೆಟಲ್ಸ್ ಕ್ಲೀನ್ ಆಗ್ತಾ ಬರುತ್ತೆ. ಹೆವಿ ಮೆಟಲ್ ಕ್ಲೀನ್ ಆದಾಗ ಈ ಒಂದು IG ಲೆವೆಲ್ಸ್ ಕೂಡ ಡೌನ್ ಆಗ್ತಾ ಬರುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹಾಗಾಗಿ ನಿಮಗೆ ಬರ್ತಿರುವಂಥ IG ಪ್ರಾಬ್ಲಮ್ಮು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದಾನೋ ಅಥವಾ ನಿಮ್ಮ ಹೊಟ್ಟೆಯ ಡಿಸ್ಬಯೋಸಿಸ್ನಿಂದಾನೋ ಅಥವಾ ನಿಮ್ಮ ಹೆವಿ ಮೆಟಲ್ಸಿಂದಾನೋ ಅಂತ ತಿಳ್ಕೊಂಡು ಕಾರಣವನ್ನು ಕಂಡಿಡ್ಕೊಂಡು ಅದಕ್ಕೆ ತಕ್ಕಂಥ ಚಿಕಿತ್ಸೆ, ಅದಕ್ಕೆ ತಕ್ಕಂಥ ಮೆಡಿಸಿನ್ಸು, ಅದಕ್ಕೆ ತಕ್ಕಂಥ ಸಪ್ಲಿಮೆಂಟ್ಸ್ನ ತಗೊಂಡು ಅದಕ್ಕೆ ತಕ್ಕಂಥ ಡಯಟನ್ನು ಮಾಡಿದ್ರೆ ಕಂಪ್ಲೀಟಾಗಿ ನಿಮಗೆ ಬಿಟ್ಟು ಬಿಡದೆ ವರ್ಷಗಟ್ಟಲೆಯಿಂದ ಕಾಡ್ತಿರುವಂಥ ಈ ಅಲರ್ಜಿ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಹೊರಗೆ ಬರಬಹುದು ಅಂತ ಹೇಳ್ತಾ, ಈ ಥರ ಒಂದು ಪ್ರಾಬ್ಲಮ್ ನಿಮ್ಮಲ್ಲಿ ಯಾರಾದರೂ ಸಫರ್ ಮಾಡ್ತಾ ಇದ್ದರೆ ಈ ಮನೆಮದ್ದುಗಳನ್ನು ಅವರಿಗೂ ತಿಳಿಸ್ಕೊಡಿ. ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.